ಸ್ಟೇಡಿಯಂ ದುರಂತದ ಬಗ್ಗೆ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರುವ ನಿರೀಕ್ಷೆ ಇರಲಿಲ್ಲ. ವಿಧಾನಸೌಧಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಕಾರ್ಯಕ್ರಮ ಅಷ್ಟೇ. ವಿಧಾನಸೌಧದಲ್ಲಿ ಏನೂ ಈ ರೀತಿಯಾದಂತಹ ಅನಾಹುತಗಳಾಗಿಲ್ಲ ಅಲ್ವಾ? ಸ್ಟೇಡಿಯಂಗೆ ಆಟಗಾರರು ಬರ್ತಾರೆ ಅನ್ನೋ ವದಂತಿ ಹರಿದಾಡ್ತು. ಈ ರೀತಿ ರೂಮರ್ಸ್ನಿಂದಲೇ ಈ ದುರಂತ ಆಯಿತು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ತನಿಖಾ ವರದಿ ಬಂದ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಾಗತ್ತೆ, ನೋಡಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಸಚಿವರು. ಬಹಳಷ್ಟು ರೂಮರ್ಸ್ ಇಂದನೇ ಈ ಕಾಲ್ ತುಳಿತ ಆಗ್ತದೆ. ಬಹಳಷ್ಟು ಕಡೆ ಎಲ್ಲಿ ರೂಮರ್ಸ್ ಆಗ್ತದ್ರಲ್ಲ ಆಗಿದೆ. ಇನ್ನು ಮುಂದೆ ಆಗದಾಗ ನೋಡ್ಕೋಬೇಕು. ಅದಕ್ಕೆ ಸರ್ಕಾರ ಹೊಣೆನೋ ಅಥವಾ ಅಸೋಸಿಯೇಷನ್ ಹೊಣೆನೋ ಹುಡುಕ್ಲಿಕ್ಕೆ ಆಗೋಲ್ಲ ಸದ್ಯಕ್ಕೆ. ಸೊ ಅದನ್ನು ಅಷ್ಟು ಮಾಡೋಂಗಿದ್ರೆ ಅಂದ್ರೆ ಇನ್ಸೈಡ್ ಒಳಗಡೆ ಮಾಡಲಿಕ್ಕೆ ನಾವು ಮಾಡಿದ್ರು ಅವರು. ಅಲ್ಲಿ ಅಷ್ಟು ಜನ ಸಾಲು ಅಲ್ರ, ಅದು 30,000 ಜನ ಕೆಪಾಸಿಟಿ ಇರ್ಬೋದು, 34,000. ಇವರು ಲಕ್ಷಾಂತರ ಜನ, ಹೆಚ್ಚು 1 ಲಕ್ಷ 2 ಲಕ್ಷ ಜನ ಬಂದ್ರೆ ಕಷ್ಟದ ಕೆಲಸ ಇದು. ನೋಡ್ಬೇಕಿತ್ತು. ತನಿಖಾ ವರದಿ ಬಂದ ಮೇಲೆ ಏನು ಪರಿಹಾರ ಅವಾಗೆ ಗೊತ್ತಾಗೋದು ಅಷ್ಟೇ. ಅಂದ್ರೆ ಒಂದು ಸಾಮಾನ್ಯವಾಗಿ ಗೊತ್ತಿರುತ್ತಲ್ಲ ಜನ ಈ ಥರದ ಕಾರ್ಯಕ್ರಮ ಅಂತಂದಾಗ, ಎಸ್ಪೆಷಲಿ ಕ್ರಿಕೆಟ್ ಗುಪ್ತಚರ ಇಲಾಖೆಗೆ ಮಾಹಿತಿಗಳು ಇಲ್ಲಿರುವ ಅಂತ. ಇಷ್ಟು ಜನ ಬರ್ತಾರೆ, ಅದು ಕಷ್ಟದ ಕೆಲಸ ಅಲ್ರಿ. ಸಡನ್ ಆಗಿ ಬಂದರೆ ಯಾರು ಕಷ್ಟ, ಅದೇ ಹೇಳಿದಿಲ್ಲ. ಇಷ್ಟೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಸರ್ಕಾರಕ್ಕೆ, ಪೊಲೀಸರಿಗೆ 1 ತಿಂಗಳು ಟೈಮ್ ಬೇಕು ಇಂಥ ದೊಡ್ಡ ಕಾರ್ಯಕ್ರಮ ನಿಯಂತ್ರಣ ಮಾಡಲಿಕ್ಕೆ. ಇದು ಇದೇನು 24 ಅವರ್ಸಲ್ಲಿ ಆಗಿರೋಂಥ ಘಟನೆ. ಈಗ ಯಾರು ತಪ್ಪು ಒಪ್ಪ ಅಂತ ತನಿಖಾ ವರದಿ ಬಂದ ಮೇಲೆ ಯಾರು ಫೇಲ್ಯೂರು. ಇವತ್ತು ನಿರೀಕ್ಷಿತ ಮೀರಿ ಜನ ಕೂಡಿದ್ರು. ಅಷ್ಟು ಪೊಲೀಸ್ ಬಂದೋಬಸ್ತಿ, ಅಷ್ಟು ಜನ ನಿಯಂತ್ರಣ ಮಾಡ್ಬೇಕಾದ್ರೆ 1 ತಿಂಗಳಿನ ಪ್ರಿಪೇರ್ ಮಾಡ್ಬೇಕಾಗ್ತದೆ ಪೊಲೀಸರಿಗೆ. ಇವ್ರಿಗೆ ಯಾವುದೋ ನೋಟಿಸ್ ಇವ್ರಿಗೂ ಇಲ್ಲ ಎಷ್ಟು ಜನ ಬರ್ತಾರಂತ. ಸೊ ಅದು ವಿಧಾನಸೌಧಕ್ಕೆ ಸೀಮಿತ ಆಗಿರೋಂಥ ಕಾರ್ಯಕ್ರಮ ಅಷ್ಟೇ. ಎಷ್ಟು ಮುಗೀತು. ಕಾಲ್ತುಳಿತಕ್ಕೆ 11 ಮಂದಿ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಶೋಭಾ ಕರಂದ್ಲಾಜೆ ಪತ್ರವನ್ನು ಬರೆದಿದ್ದಾರೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ಳುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದೂರು ದಾಖಲಿಸಿಕೊಂಡು ನ್ಯಾಯಾಂಗ ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮನವಿಯನ್ನ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಭಾಗದಲ್ಲಿ ಆರ್ಸಿಬಿ ಐಪಿಎಲ್ ವಿಜಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ಸಂಭವಿಸಿದಂತಹ ಕಾಲ್ತುಳಿತ ಹಾಗೂ 11 ಜನರ ಸಾವಿಗೆ ಸಂಬಂಧಪಟ್ಟಂತೆ ಇದೀಗ ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ದೂರನ್ನು ದಾಖಲಿಸಿಕೊಳ್ಳುವಂತೆ ಸ್ವಯಂ ಪ್ರೇರಿತವಾಗಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಬಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪತ್ರ ಬರೆಯುವುದರ ಮೂಲಕ ಈಗಾಗಲೇ 11 ಜನರ ಸಾವಾಗಿದೆ. ಈ ಸಾವಿಗೆ ಯಾರು ಹೊಣೆ ಹೊತ್ಕೊಳ್ತಾರೆ? KSCA ಹೊತ್ಕೊಳ್ಳುತ್ತಾ, RCB ಹೊತ್ಕೊಳ್ಳುತ್ತಾ, ಅಥವಾ ಸರ್ಕಾರ ಹೊತ್ಕೊಳ್ಳುತ್ತಾ? ಯಾರು ಹೊಣೆ? ಈಗಾಗಲೇ ಸರ್ಕಾರ ಕೂಡ ಹೇಳ್ತಾ ಇದೆ ಅನಿರೀಕ್ಷಿತವಾಗಿ ಆಗಿರುವಂತಹ ಗಘಟನೆ ಇದು, ನಾವು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಇರೋದು 33,000 ಜನ ಅಷ್ಟೇ ಅಂತ ಹೇಳಿ ಗೃಹ ಸಚಿವರು ಕೂಡ ಈಗಷ್ಟೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದರೆ 10 ಲಕ್ಷಕ್ಕಿಂತ ಹೆಚ್ಚು ಮಂದಿ ಅಭಿಮಾನಿಗಳು ಆಗಮಿಸಿದ್ರು. ಇಷ್ಟು ಗೊತ್ತಿರಲಿಲ್ವಾ ಸರ್ಕಾರಕ್ಕೆ ಅಂತ ಹೇಳಿ ಪ್ರಶ್ನೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಪ್ರಶ್ನೆಯನ್ನ. ನೀವು ಆತುರವಾಗಿ ಯಾಕೆ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಅಂತ ಹೇಳಿ.